ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್. ಬೆನ್ನಲ್ಲೇ ಸಹಜವಾಗಿ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವ್ರಿಗೂ ಟೆನ್ಷನ್. ಪಾಪ ಈ ಹೆಣ್ಣು ಮಗಳು ಸುತ್ತದೇ ಇರೋ ದೇವಸ್ಥಾನ ಇಲ್ಲ, ಹೊರದೇ ಇರೋ ಹರಕೆ ಇಲ್ಲ, ಮಾಡದೇ ಇರೋ ಪ್ರಯತ್ನಗಳಿಲ್ಲ. ಕೋರ್ಟು ಕಚೇರಿಯಿಂದ ಹಿಡಿದು ದೇವಸ್ಥಾನದವರೆಗೂ ಸುತ್ತಿದ್ದು ವಿಜಯಲಕ್ಷ್ಮಿ ಅವರೇ. ಹಿಂಗೆ ಮಾಡಬಾರದು ಕೆಲಸದ ಆರೋಪ ಹೊತ್ತು ಜೈಲಿಗೆ ಸೇರಿದ ಮೇಲೆ ಗಂಡನನ್ನ ಆಚೆ ಕರ್ಕೊಂಡು ಬರಬೇಕು ಅನ್ನೋ ಪ್ರಯತ್ನ ಮಾಡಿದ್ದು ವಿಜಯಲಕ್ಷ್ಮಿ ಅವರೇ. ಇದೆಲ್ಲ ಮಾಡಿದ ಮೇಲೂ ಕೂಡ ದರ್ಶನ್ ಅಭಿಮಾನಿಗಳ ಆಟಾಟೋಪದ ಬಗ್ಗೆ ಸುದ್ದಿ ಆದಾಗ್ಲೂ ಕೂಡ ದರ್ಶನ್ ಪರವಾಗಿ ನಿಂತಿದ್ರು ವಿಜಯಲಕ್ಷ್ಮಿ. ಮತ್ತೊಂದು ಕಡೆಯಲ್ಲಿ ಪವಿತ್ರ ಗೌಡ ನಿವಾಸದ ಬಳಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ತುಳಸಿ ಪೂಜೆ, ದೇವಸ್ಥಾನ ದರ್ಶನ, ಮನೆಗೂ ವಾಪಸ್, ಇದೀಗ ಜೈಲಿನ ದರ್ಶನ. ಪವಿತ್ರ ಗೌಡ ಅವರಿಗೆ ಮತ್ತೊಮ್ಮೆ ಜೈಲಿನ ದರ್ಶನ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಬಂಧನ ಪ್ರಕ್ರಿಯೆ ಆಗತ್ತೆ. ಮಫ್ತಿಯಲ್ಲಿರುವ ಪೊಲೀಸರು ಈಗ ಆಲ್ರೆಡಿ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಆರ್ಆರ್ ನಗರದಲ್ಲಿರುವ ಪವಿತ್ರ ಗೌಡ ಅವರ ನಿವಾಸದಲ್ಲಿದ್ದ ಇದೀಗ ಪೊಲೀಸರಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ. ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್. ಬೆನ್ನಲ್ಲೇ ಸಹಜವಾಗಿ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವ್ರಿಗೂ ಟೆನ್ಷನ್. ಪಾಪ ಈ ಹೆಣ್ಣು ಮಗಳು ಸುತ್ತದೇ ಇರೋ ದೇವಸ್ಥಾನ ಇಲ್ಲ, ಹೊರದೇ ಇರೋ ಹರಕೆ ಇಲ್ಲ, ಮಾಡದೇ ಇರೋ ಪ್ರಯತ್ನಗಳಿಲ್ಲ. ಕೋರ್ಟು ಕಚೇರಿಯಿಂದ ಹಿಡಿದು ದೇವಸ್ಥಾನದವರೆಗೂ ಸುತ್ತಿದ್ದು ವಿಜಯಲಕ್ಷ್ಮಿ ಅವರೇ. ಹಿಂಗೆ ಮಾಡಬಾರದು ಕೆಲಸದ ಆರೋಪ ಹೊತ್ತು ಜೈಲಿಗೆ ಸೇರಿದ ಮೇಲೆ ಗಂಡನನ್ನ ಆಚೆ ಕರ್ಕೊಂಡು ಬರಬೇಕು ಅನ್ನೋ ಪ್ರಯತ್ನ ಮಾಡಿದ್ದು ವಿಜಯಲಕ್ಷ್ಮಿ ಅವರೇ. ಇದೆಲ್ಲ ಮಾಡಿದ ಮೇಲೂ ಕೂಡ ದರ್ಶನ್ ಅಭಿಮಾನಿಗಳ ಆಟಾಟೋಪದ ಬಗ್ಗೆ ಸುದ್ದಿ ಆದಾಗ್ಲೂ ಕೂಡ ದರ್ಶನ್ ಪರವಾಗಿ ನಿಂತಿದ್ರು ವಿಜಯಲಕ್ಷ್ಮಿ. ಮತ್ತೊಂದು ಕಡೆಯಲ್ಲಿ ಪವಿತ್ರ ಗೌಡ ನಿವಾಸದ ಬಳಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ತುಳಸಿ ಪೂಜೆ, ದೇವಸ್ಥಾನ ದರ್ಶನ, ಮನೆಗೂ ವಾಪಸ್, ಇದೀಗ ಜೈಲಿನ ದರ್ಶನ. ಪವಿತ್ರ ಗೌಡ ಅವರಿಗೆ ಮತ್ತೊಮ್ಮೆ ಜೈಲಿನ ದರ್ಶನ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಬಂಧನ ಪ್ರಕ್ರಿಯೆ ಆಗತ್ತೆ. ಮಫ್ತಿಯಲ್ಲಿರುವ ಪೊಲೀಸರು ಈಗ ಆಲ್ರೆಡಿ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಆರ್ಆರ್ ನಗರದಲ್ಲಿರುವ ಪವಿತ್ರ ಗೌಡ ಅವರ ನಿವಾಸದಲ್ಲಿದ್ದ ಇದೀಗ ಪೊಲೀಸರಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ. ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್. ಬೆನ್ನಲ್ಲೇ ಸಹಜವಾಗಿ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವ್ರಿಗೂ ಟೆನ್ಷನ್. ಪಾಪ ಈ ಹೆಣ್ಣು ಮಗಳು ಸುತ್ತದೇ ಇರೋ ದೇವಸ್ಥಾನ ಇಲ್ಲ, ಹೊರದೇ ಇರೋ ಹರಕೆ ಇಲ್ಲ, ಮಾಡದೇ ಇರೋ ಪ್ರಯತ್ನಗಳಿಲ್ಲ. ಕೋರ್ಟು ಕಚೇರಿಯಿಂದ ಹಿಡಿದು ದೇವಸ್ಥಾನದವರೆಗೂ ಸುತ್ತಿದ್ದು ವಿಜಯಲಕ್ಷ್ಮಿ ಅವರೇ. ಹಿಂಗೆ ಮಾಡಬಾರದು ಕೆಲಸದ ಆರೋಪ ಹೊತ್ತು ಜೈಲಿಗೆ ಸೇರಿದ ಮೇಲೆ ಗಂಡನನ್ನ ಆಚೆ ಕರ್ಕೊಂಡು ಬರಬೇಕು ಅನ್ನೋ ಪ್ರಯತ್ನ ಮಾಡಿದ್ದು ವಿಜಯಲಕ್ಷ್ಮಿ ಅವರೇ. ಇದೆಲ್ಲ ಮಾಡಿದ ಮೇಲೂ ಕೂಡ ದರ್ಶನ್ ಅಭಿಮಾನಿಗಳ ಆಟಾಟೋಪದ ಬಗ್ಗೆ ಸುದ್ದಿ ಆದಾಗ್ಲೂ ಕೂಡ ದರ್ಶನ್ ಪರವಾಗಿ ನಿಂತಿದ್ರು ವಿಜಯಲಕ್ಷ್ಮಿ. ಮತ್ತೊಂದು ಕಡೆಯಲ್ಲಿ ಪವಿತ್ರ ಗೌಡ ನಿವಾಸದ ಬಳಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ತುಳಸಿ ಪೂಜೆ, ದೇವಸ್ಥಾನ ದರ್ಶನ, ಮನೆಗೂ ವಾಪಸ್, ಇದೀಗ ಜೈಲಿನ ದರ್ಶನ. ಪವಿತ್ರ ಗೌಡ ಅವರಿಗೆ ಮತ್ತೊಮ್ಮೆ ಜೈಲಿನ ದರ್ಶನ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಬಂಧನ ಪ್ರಕ್ರಿಯೆ ಆಗತ್ತೆ. ಮಫ್ತಿಯಲ್ಲಿರುವ ಪೊಲೀಸರು ಈಗ ಆಲ್ರೆಡಿ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಆರ್ಆರ್ ನಗರದಲ್ಲಿರುವ ಪವಿತ್ರ ಗೌಡ ಅವರ ನಿವಾಸದಲ್ಲಿದ್ದ ಇದೀಗ ಪೊಲೀಸರಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ. ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್. ಬೆನ್ನಲ್ಲೇ ಸಹಜವಾಗಿ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವ್ರಿಗೂ ಟೆನ್ಷನ್. ಪಾಪ ಈ ಹೆಣ್ಣು ಮಗಳು ಸುತ್ತದೇ ಇರೋ ದೇವಸ್ಥಾನ ಇಲ್ಲ, ಹೊರದೇ ಇರೋ ಹರಕೆ ಇಲ್ಲ, ಮಾಡದೇ ಇರೋ ಪ್ರಯತ್ನಗಳಿಲ್ಲ. ಕೋರ್ಟು ಕಚೇರಿಯಿಂದ ಹಿಡಿದು ದೇವಸ್ಥಾನದವರೆಗೂ ಸುತ್ತಿದ್ದು ವಿಜಯಲಕ್ಷ್ಮಿ ಅವರೇ. ಹಿಂಗೆ ಮಾಡಬಾರದು ಕೆಲಸದ ಆರೋಪ ಹೊತ್ತು ಜೈಲಿಗೆ ಸೇರಿದ ಮೇಲೆ ಗಂಡನನ್ನ ಆಚೆ ಕರ್ಕೊಂಡು ಬರಬೇಕು ಅನ್ನೋ ಪ್ರಯತ್ನ ಮಾಡಿದ್ದು ವಿಜಯಲಕ್ಷ್ಮಿ ಅವರೇ.
ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ದರ್ಶನ್ ಅಭಿಮಾನಿಗಳ ಆಟಾಟೋಪದ ಬಗ್ಗೆ ಸುದ್ದಿ ಆದಾಗ್ಲೂ ಕೂಡ ದರ್ಶನ್ ಪರವಾಗಿ ನಿಂತಿದ್ರು ವಿಜಯಲಕ್ಷ್ಮಿ. ಮತ್ತೊಂದು ಕಡೆಯಲ್ಲಿ ಪವಿತ್ರ ಗೌಡ ನಿವಾಸದ ಬಳಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ತುಳಸಿ ಪೂಜೆ, ದೇವಸ್ಥಾನ ದರ್ಶನ, ಮನೆಗೂ ವಾಪಸ್, ಇದೀಗ ಜೈಲಿನ ದರ್ಶನ. ಪವಿತ್ರ ಗೌಡ ಅವರಿಗೆ ಮತ್ತೊಮ್ಮೆ ಜೈಲಿನ ದರ್ಶನ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಬಂಧನ ಪ್ರಕ್ರಿಯೆ ಆಗತ್ತೆ. ಮಫ್ತಿಯಲ್ಲಿರುವ ಪೊಲೀಸರು ಈಗ ಆಲ್ರೆಡಿ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಆರ್ಆರ್ ನಗರದಲ್ಲಿರುವ ಪವಿತ್ರ ಗೌಡ ಅವರ ನಿವಾಸದಲ್ಲಿ ಇದೀಗ ಪೊಲೀಸರಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ. ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಬೆನ್ನಲ್ಲೇ ಸಹಜವಾಗಿ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವ್ರಿಗೂ ಟೆನ್ಷನ್. ಪಾಪ ಈ ಹೆಣ್ಣು ಮಗಳು ಸುತ್ತದೇ ಇರೋ ದೇವಸ್ಥಾನ ಇಲ್ಲ, ಹೊರದೇ ಇರೋ ಹರಕೆ ಇಲ್ಲ, ಮಾಡದೇ ಇರೋ ಪ್ರಯತ್ನಗಳಿಲ್ಲ. ಕೋರ್ಟು ಕಚೇರಿಯಿಂದ ಹಿಡಿದು ದೇವಸ್ಥಾನದವರೆಗೂ ಸುತ್ತಿದ್ದು ವಿಜಯಲಕ್ಷ್ಮಿ ಅವರೇ. ಹಿಂಗೆ ಮಾಡಬಾರದು ಕೆಲಸದ ಆರೋಪ ಹೊತ್ತು ಜೈಲಿಗೆ ಸೇರಿದ ಮೇಲೆ ಗಂಡನನ್ನ ಆಚೆ ಕರ್ಕೊಂಡು ಬರಬೇಕು ಅನ್ನೋ ಪ್ರಯತ್ನ ಮಾಡಿದ್ದು ವಿಜಯಲಕ್ಷ್ಮಿ ಅವರೇ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ದರ್ಶನ್ ಅಭಿಮಾನಿಗಳ ಆಟಾಟೋಪದ ಬಗ್ಗೆ ಸುದ್ದಿ ಆದಾಗ್ಲೂ ಕೂಡ ದರ್ಶನ್ ಪರವಾಗಿ ನಿಂತಿದ್ರು ವಿಜಯಲಕ್ಷ್ಮಿ. ಮತ್ತೊಂದು ಕಡೆಯಲ್ಲಿ ಪವಿತ್ರ ಗೌಡ ನಿವಾಸದ ಬಳಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ತುಳಸಿ ಪೂಜೆ, ದೇವಸ್ಥಾನ ದರ್ಶನ, ಮನೆಗೂ ವಾಪಸ್, ಇದೀಗ ಜೈಲಿನ ದರ್ಶನ. ಪವಿತ್ರ ಗೌಡ ಅವರಿಗೆ ಮತ್ತೊಮ್ಮೆ ಜೈಲಿನ ದರ್ಶನ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಬಂಧನ ಪ್ರಕ್ರಿಯೆ ಆಗತ್ತೆ. ಮಫ್ತಿಯಲ್ಲಿರುವ ಪೊಲೀಸರು ಈಗ ಆಲ್ರೆಡಿ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಆರ್ಆರ್ ನಗರದಲ್ಲಿರುವ ಪವಿತ್ರ ಗೌಡ ಅವರ ನಿವಾಸದಲ್ಲಿ ಇದೀಗ ಪೊಲೀಸರಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ. ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಬೆನ್ನಲ್ಲೇ ಸಹಜವಾಗಿ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವ್ರಿಗೂ ಟೆನ್ಷನ್. ಪಾಪ ಈ ಹೆಣ್ಣು ಮಗಳು ಸುತ್ತದೇ ಇರೋ ದೇವಸ್ಥಾನ ಇಲ್ಲ, ಹೊರದೇ ಇರೋ ಹರಕೆ ಇಲ್ಲ, ಮಾಡದೇ ಇರೋ ಪ್ರಯತ್ನಗಳಿಲ್ಲ. ಕೋರ್ಟು ಕಚೇರಿಯಿಂದ ಹಿಡಿದು ದೇವಸ್ಥಾನದವರೆಗೂ ಸುತ್ತಿದ್ದು ವಿಜಯಲಕ್ಷ್ಮಿ ಅವರೇ. ಹಿಂಗೆ ಮಾಡಬಾರದು ಕೆಲಸದ ಆರೋಪ ಹೊತ್ತು ಜೈಲಿಗೆ ಸೇರಿದ ಮೇಲೆ ಗಂಡನನ್ನ ಆಚೆ ಕರ್ಕೊಂಡು ಬರಬೇಕು ಅನ್ನೋ ಪ್ರಯತ್ನ ಮಾಡಿದ್ದು ವಿಜಯಲಕ್ಷ್ಮಿ ಅವರೇ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ದರ್ಶನ್ ಅಭಿಮಾನಿಗಳ ಆಟಾಟೋಪದ ಬಗ್ಗೆ ಸುದ್ದಿ ಆದಾಗ್ಲೂ ಕೂಡ ದರ್ಶನ್ ಪರವಾಗಿ ನಿಂತಿದ್ರು ವಿಜಯಲಕ್ಷ್ಮಿ. ಮತ್ತೊಂದು ಕಡೆಯಲ್ಲಿ ಪವಿತ್ರ ಗೌಡ ನಿವಾಸದ ಬಳಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ತುಳಸಿ ಪೂಜೆ, ದೇವಸ್ಥಾನ ದರ್ಶನ, ಮನೆಗೂ ವಾಪಸ್, ಇದೀಗ ಜೈಲಿನ ದರ್ಶನ. ಪವಿತ್ರ ಗೌಡ ಅವರಿಗೆ ಮತ್ತೊಮ್ಮೆ ಜೈಲಿನ ದರ್ಶನ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಬಂಧನ ಪ್ರಕ್ರಿಯೆ ಆಗತ್ತೆ. ಮಫ್ತಿಯಲ್ಲಿರುವ ಪೊಲೀಸರು ಈಗ ಆಲ್ರೆಡಿ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಆರ್ಆರ್ ನಗರದಲ್ಲಿರುವ ಪವಿತ್ರ ಗೌಡ ಅವರ ನಿವಾಸದಲ್ಲಿ ಇದೀಗ ಪೊಲೀಸರಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ.